ರೈಸ್ ವಾಟರ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾನೆ. ಸ್ವಾಗತ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ಸಂಧ್ಯಾ ವ್ಲಾಗ್ಸ್. ಇದು ನನ್ನ ದಿನಚರಿಯ ವ್ಲಾಗ್. ಆ್ಯಂಡ್ ಈ ವ್ಲಾಗಲ್ಲಿ ನನ್ನ ತಂಗಿ ತಮ್ಮಂಗೆ ಸ್ವಲ್ಪ ಬಿಲ್ಡಪ್ ಸಾಂಗ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಗುಡ್ ಮಾರ್ನಿಂಗ್ ಟು ಆಲ್. ನನ್ನ ತಂಗಿ ಇನ್ನು ಎಮ್ಮೆ ಥರ ಮಲ್ಕೊಂಡಿದ್ದಾಳೆ. ದಿಸ್ ಇಸ್ June 9th ವಿಡಿಯೋ. ಆ್ಯಂಡ್ ಗೋಯಿಂಗ್ ಟು ಗೆಟ್ ಫ್ರೆಶನ್ ಅಪ್. ಆ್ಯಂಡ್ ಇದರಲ್ಲಿ ನನ್ನ ತಮ್ಮಂದು ಸ್ಕಿನ್ ಕೇರ್ ವಿಡಿಯೋ ಕೂಡ ಇದೆ, ಪ್ಲೀಸ್ ಹೆದರ್ಕೋಬೇಡಿ. ಅದು ಡಬ್ಬಾ ಸ್ಕಿನ್ ಕೇರ್ ರೋಟೀನು. ಯಾರ್ಯಾರು ಏನೇನು ತೋರಿಸ್ತಾರೋ ಇವಾಗ ನೀವೊಂದು ಕಮೆಂಟ್ ಹಾಕಿದ್ರೂ ಅದನ್ನೇ ಟ್ರೈ ಮಾಡ್ತಾನೆ ಬೇಕಾದರೆ ಆ ಸ್ಕಿನ್ ಕೇರ್ನು ಕೂಡ. ಸೊ ಎಸ್, ವಿತ್ 1 cup of coffee, kick starting my day. ಎಸ್, ಎನರ್ಜಿ ಬೂಸ್ಟರ್. ಪಾಪುನ ಆಟಾಡಿಸ್ತಾ ಇದ್ದಾರೆ. ದಿಸ್ ಇಸ್ ವಾಟ್ ಮೈ ಸ್ಕಿನ್ ಕೇರ್ ರೋಟೀನ್. ಆಮೇಲೆ ಸ್ಕಿನ್ ಕೇರ್ ರೋಟೀನ್ ಅಂತೆಲ್ಲ ಡಿ ಎಮ್ ಮಾಡಿಬಿಡಿ ಗೈಸ್. A few moments later. ಎಸ್, ಟಡಾ. ಜೀವನದಲ್ಲಿ ಪೇಷನ್ಸ್ ಇರಬೇಕು, ತುಂಬ ಪೇಷನ್ಸ್ ಇರಬೇಕು. ಆದರೆ ಅದು ನನಗಿಲ್ಲ. ಆ್ಯಂಡ್ ಸ್ಟಿಕ್ಕರ್ ಹಾಕ್ಳೋದಕ್ಕೆ ಇಷ್ಟು ಒದ್ದಾಡ್ತಾ ಇದ್ದೀನಿ. ಎಸ್, ಐ ಆಮ್ ಡನ್ ಆ್ಯಂಡ್ ಡಸ್ಟೆಡ್. ಎಸ್, ಲವ್ ಯು ಗೈಸ್. ಟಡಾ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಂತು ನಮ್ಮ ಮನೆ ಮುಳ್ಳಂದಿ ಬಂತು. ಓ ಬಾರೋ, ಅಪರೂಪದ ಮುಳ್ಳಂದಿ. ಗೈಸ್, ವಿಡಿಯೋ ಮಾಡ್ತಿದ್ದೀನಿ ಅಂತ ಫುಲ್ ಬಿಲ್ಡಪ್ ತಗೋತಾ ಇದ್ದಾನೆ. ಇನ್ನು ಬ್ಲಾಗ್ ಫುಲ್ಲು ಇವನೇ ಓವರ್ ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡ್ತಾನೆ. ಆದರೂ ನಾನು ಎಷ್ಟು ಕ್ಯೂಟ್ ಅಲ್ವಾ? ಎಸ್. ಆ್ಯಂಡ್ ದಿಸ್ ಇಸ್ ಮೈ ಬೇಬಿ. ನೋ, ನಾಟ್ ದಿಸ್. ದಿಸ್ ಇಸ್ ಮೈ ಅಂದಿ. ಓದು ಅಂದರೆ ಮಲ್ಕೊಂಡಿದ್ದಾಳೆ. ಆದರೂ ಕ್ಯೂಟ್ ಅಲ್ವಾ ಗೈಸ್ ನನ್ನ ತಂಗಿ? ಬಟ್ ನನ್ನಷ್ಟೇನಿಲ್ಲ. ಈ ಸಲ ಎಕ್ಸಾಮಲ್ಲಿ ಗೋವಿಂದ ನೋಡಿ ಗೈಸ್, ನನ್ನ ಕಾಂಪಿಟೇಷನ್ ಕೊಡೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾಳೆ. ಸ್ವಾಗತ ಸುಸ್ವಾಗತ, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ಸಂಧ್ಯಾ ಬ್ಲಾಗ್. ಟುಡೇ ಇಸ್ ಮಸ್ಟ್ ನವಿಲೂರ ಶಿಲ್ಪಿ ಕನಸು ನೀನು, ಸುಂದರಿ ಸುಂದರಿ ಮೇಘ ಸುಂದರಿ. ಮಸ್ಟ್ ಸಂಧ್ಯಾ ಎಷ್ಟೊತ್ತಿಗೆ? 2 o'clock. ಅದಕ್ಕೆ ಬೇಗ ಎದ್ದು ಓದ್ಕೋತಾ ಇದ್ದೀನಿ. ಹೌದು, ನನ್ನ ಹತ್ರ ಇದೆ ಕ್ಲಿಪ್ಸ್ ಬಿಡು. ನಮ್ಮನ್ನು ಯಾರು ಎಬ್ಬಿಸ್ತಾರೋ ಇಲ್ವೋ ಗೈಸ್, ಇವ್ರು ಮಾತ್ರ ಕರೆಕ್ಟಾಗಿ ಎಬ್ಬಿಸ್ತಾರೆ. ಬರೀ ಡವ್ವು ಡವ್ವು ಡವ್ವು, ಏನೂ ಓದಲ್ಲ. ಇನ್ನು 5 seconds ಬಿಟ್ಕೊಂಡು ವಿಡಿಯೋ ಮಾಡ್ತೀನಿ ನೋಡಿ. ಟು ಬಿ ವಾರ್ಮ್, ನನ್ನ ಬೇಬಿನ ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೆ ಐ ಆಮ್ ಬೀಯಿಂಗ್ ವಾರ್ಮ್. ಪಾಪಗಂತ ಬ್ರಷ್ ತಗೊಬಂದರೆ ಎಲ್ಲ ಗಿಂಚಿ ಸಿಗ್ತಾಳೆ. ಹಾಳು ಮಾಡಿ ಕೆಲಸ ಒಂದು ಚೆನ್ನಾಗಿ ಮಾಡ್ತಾಳೆ. ಎಷ್ಟು ಚೆನ್ನಾಗಿ ಓದ್ತಿದ್ದಾಳೆ ನೋಡಿ ಗೈಸ್. ನಾನು ಹೇಳಿದ್ನಲ್ಲ, ಇನ್ನು 2 seconds ಬಿಟ್ಟು ನೋಡಿ ಏನು ಮಾಡ್ತಾಳೆ ಅಂತ. ಆಮೇಲೆ ಬಂದ್ಬಿಟ್ಟು ಏನು ಬರ್ತಿಲ್ಲ ನಾನು ಅನ್ನೋದು. ಅದೇ ಅಲ್ಲಿ ಬ್ಯಾನರಲ್ಲಿ ಹಾಕಿದ್ರು ಫಸ್ಟು ನಿಂದೆ ಫೋಟೋ ನೋಡಿದ್ವ ನೀನು? ಇವರೇ ನಮ್ಮಮ್ಮ ಶೋಭಾ, ನಮಗೆಲ್ಲ ಅನ್ನಪೂರ್ಣೇಶ್ವರಿ. ಬಟ್ ಎವ್ರಿ ಟೈಮ್ ಅಲ್ಲ, ಸಮ್ಟೈಮ್ಸ್ ಭದ್ರಕಾಳಿ. ಆ್ಯಂಡ್ ಚಪಾತಿ ಮಾತ್ರ ಸೂಪರಾಗಿತ್ತು. ಬಿಕಾಸ್ ನಮ್ಮ ಮಮ್ಮಿ ಮಾಡಿದಲ್ವಾ, ಚೆನ್ನಾಗಿತ್ತು. ಇಲ್ಲ ಅಂದರೂ ಇತ್ತು ಅಂದರೂ ಇತ್ತು. ಏನಿದು? ರೈಸ್ ವಾಟರ್.
ನಾವು ಹಿಂಗೆ ಸ್ಕಿನ್ ಕೇರ್ ಮಾಡಲ್ಲ. ಗೈಸ್ ನೋಡಿ ಎಷ್ಟು ಸ್ಕಿನ್ ಕೇರ್ ಅದು ಇದು ಕಸ ಕಡ್ಡಿ ಯಾರ್ಯಾರು ಏನೇನು ಹೇಳ್ತಾರೋ ಎಲ್ಲಾನು ಹಚ್ಚುತ್ತಾನೆ. ನೀವು ಕಮೆಂಟ್ ಮಾಡಿ ಸಗಣಿ ಹಚ್ಚಿ ಅಂತ, ಬೇಕಾದರೆ ಅದನ್ನು ಹಚ್ಬಿಟ್ಟು ಟ್ರೈ ಮಾಡ್ತಾನೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ? ಇನ್ಸ್ಟೆಂಟ್ ಗ್ಲೋ. ಮತ್ತೆ ಇನ್ನೂ ಅದೇನೇನು ಹಚ್ತಿದ್ದಲ್ಲ, ಅದು ಡೈಲಿ ಅಲ್ಲ, ವಾರಕ್ಕೆ 2-3 ಸಲ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಗು ಬರ್ಲಿಲ್ವಾ? ಅಲ್ಲಿ ಸುಮ್ಮನೆ ವಿಡಿಯೋ ಬಂದು ನೀನ್ ಯಾಕೆ ಮಮ್ಮಿ ಹೀಗೆಲ್ಲ ಸ್ಕಿನ್ ಕೇರ್ 100 ಸಲ ಮಾಡಿದ್ರೆ ಡೌಟ್ ಬರದೇ ಇರುತ್ತೆ ಗೈಸ್, ಕೇಳದೆ ಇರ್ತಾರ. ನಾ ಸಗಣಿ ಏನೋ ಹಚ್ತಿದ್ದಲ್ಲ ಫ್ರೆಶ್, ಇವಾಗ ರೈಸ್ ವಾಟರ್ ಟರ್ನ್ ಆಗ್ಬಿಟ್ಟಿದೆ. ಬಟ್ ನನ್ನ ತಮ್ಮಾಗೇನಿಲ್ಲ ಗೈಸ್, ಹಾಗೇನಾದರೂ ಇದ್ರೆ ನೋಡಿ ಗೈಸ್ ನಿಮ್ಗೆ ದಂಡಮ್ ದಶಗುಣಂ ಥರ ಏನು ಸಂಧಿ ಅದು ಫೇಸು 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 ಅದು ಬರೋದಕ್ಕೆ ಫೇಸ್ ಗ್ಲೋ ಬರೋದಕ್ಕೆ ನಿಮ್ಗೇನಾದರೂ ನಿಮ್ಗೇನಾದರೂ ಫೇಸ್ ವೈಟ್ಗಾಗಬೇಕು, ಗ್ಲೋ ಬರಬೇಕು, ಈ ಥರ ಎಲ್ಲ ಆಸೆ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ತಮ್ಮನಿಗೆ, ನನಗಲ್ಲ, ಒಂದು ಬೇಜಾನ್ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದಾನೆ. ಇವಾಗ ರೈಸ್ ವಾಟರ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾನೆ. ಕಾರ್ನ್ಫ್ಲೋರ್ ಇದ್ದು ನೆಕ್ಸ್ಟು ಮೆಣಸಿನ್ಕಾಯಿ ಪುಡಿ ಹಾಕಿ ಅಂತ ನೀವು ಯಾರಾದರೂ ಕಮೆಂಟ್ ಮಾಡಿದ್ರೆ ಅವ್ನಿಗೆ ಬೇಕಾದ್ರೆ ಅದನ್ನು ಹಾಕ್ಬಿಡ್ತಾನೆ. ನಮ್ಮ ಬೇಬಿಗೆ ಆಯಿಲ್ ಮಸಾಜ್ ಮಾಡಿ ಬಿಸಿಲುಗುಳ್ಳ ಹಾಕಿದ್ದಾರೆ. ಎಸ್ ಅಫ್ಕೋರ್ಸ್. ಅರ್ಧ ಚಪಾತಿಗೋಸ್ಕರ ಬೈತಾಳೆ, ಅಮ್ಮನ್ನೇ ಬೈತಾಳೆ. ನೋ ಗಾಯ್ಸ್, ಎಂತ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟೆ. ಶೋಭಾ ಒಂದೊಂದು ಇದು ದೊಡ್ಡ ಮುತ್ತು, ಕರಿ ಮುತ್ತು. ಆ್ಯಂಡ್ ನಮ್ಮ ಮಮ್ಮಿ ಗ್ರೇಟ್ ಗೈಸ್, ಎಲ್ಲ ಆಲ್ರೌಂಡರ್, ಎಲ್ಲ ಕೆಲಸನೂ ಅವ್ರೊಬ್ಬರೇ ಮಾಡ್ತಿದ್ದಾರೆ. ಸಂಡೇ ಎಕ್ಸಾಮ್ ಇರೋದ್ರಿಂದ ದಿನಕ್ಕೆ 3 ಫೇಶಿಯಲ್ 4 ಫೇಶಿಯಲ್ ಮಾಡ್ಕೋತಾನೆ ಗೈಸ್. ಯಾವನ ಇದಂತಲ್ಲಿ ಆಲೂವಿರಾ ತಗೋ ಬಂದಿದ್ದಾನೆ ಇವಾಗ. ಇಷ್ಟೊತ್ತವರೆಗೂ ರೈಸ್ ವಾಟರ್ ಪ್ಯಾಕ್ ಆಯಿತು. ಇವಾಗ ಯಾರ್ದೋ ಗಿಡದಲ್ಲಿ ಹೋಗ್ಬಿಟ್ಟು ಆಲೂವಿರಾ ಕಿತ್ಕೊಬಂದು ಅದನ್ನು ಅಕ್ಕಿ ಏನೋ ನೆನೆಸಿಟ್ಟಿದ್ದಾನೆ, ಅದರೊಳಗಡೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಬೇಕಂತೆ. ನಾನು ಕೊಟ್ಬಿಟ್ಟು ಹೋದ, ಗ್ರೈಂಡ್ ಮಾಡಿ ಕೊಟ್ಬಿಡು ಪ್ಲೀಸ್ ಅಂದ್ಕೊಂಡು ನಾನಿವಾಗ ಗ್ರೈಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದನ್ನು ಎಲ್ಲ ಹಾಕ್ಬಿಟ್ಟು ತೆಗೆದು ಫ್ರಿಜ್ಜಲ್ಲಿ ಬೇರೆ ಇಡಿಸಿದ್ದಾನೆ. ಅದು ಏನು ಹಚ್ಕೋತಾನೋ ಇಲ್ವೋ ಗೊತ್ತಿಲ್ಲ. ಪಾಪಕ್ಕೆ ಸ್ನಾನ ಮಾಡಿಸ್ತಿದ್ದಾರೆ. ಇದು ಊರಲ್ಲಾಗಿದ್ದರೆ ಅಲ್ಲೇ ಕೆಂಡ ಸಿಗ್ತಿತ್ತು, ಇಲ್ಲಿ ಸಿಗಲ್ವಲ್ಲ. ನಾವು ಇದನ್ನು ತಗೊಬಂದು ಈ ಥರ ಹಿಂಗೆ ಮಾಡಿಕೊಂಡು ಪಾಪುಗೆ ಏನಂತಾರದು, ಧೂಪ ಕೊಡ್ತೀವಿ ಗೈಸ್. ಈ ಥರ ಧೂಪ ಕೊಡೋದೇನಕ್ಕಂದರೆ ಪಾಪುನ ಬೆಳಗ್ಗೆ ಸ್ನಾನ ಮಾಡಿಸ್ತೀವಲ್ಲ, ಥಂಡಿ ಆಗಬಾರ್ದು ಅಂತ ಸ್ವಲ್ಪ ಬೆಚ್ಚಗಾಗಲಿ ಅದಕ್ಕೋಸ್ಕರ ಧೂಪ ಕೊಡ್ತಾರೆ. ಬಾಡಿ ಫುಲ್ಲು ಒಂದು ಸ್ವಲ್ಪ ಬೆಚ್ಚಗಿರಲಿ, ಗಮ್ ಅನ್ಲಿ ಅಂದ್ಬಿಟ್ಟು ಕೊಡ್ತಾರೆ ಗಾಯ್ಸ್. ಆ್ಯಂಡ್ ಇದು ನಾರ್ಮಲ್ ನಮ್ಮ ಜಾಬು, ಪಾಪನ ಎಂಟರ್ಟೈನ್ ಮಾಡೋದು, ಅವನು ಅಳೋದು ನಿಲ್ಲಿಸೋದು, ದ್ಯಾಟ್ಸ್ ಇಟ್. ಇವಾಗ ನನ್ನ ಪಾಪು ಮರಿ ನಿದ್ದೆಗೋಯ್ತು. ಗೂಬೆ ಚಿಕ್ಕಿ ಎಕ್ಸಾಮ್ಗೆ ನೈಟ್ ಎಲ್ಲ ಓದ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದಾಳೆ. Prepared for my exam, mad exam. I'm madly prepared for that. ನೋಡ್ತೀನಿ. I'm going to get out of marks. ರಿಸಲ್ಟ್ ಬಂದ್ಮೇಲೆ ಅಲ್ವಾ ಗೊತ್ತಾಗೋದು. ಏನಂತೀರಾ? ರಿಸಲ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ.
ಅವ್ರು ನನ್ನ ಮನೇಲಿ ಇರಲ್ಲ ಅಷ್ಟೇ. ಬಂದು ಮನೇಲಿ ಇರಲ್ಲ, ಎಲ್ಲೋ ಆಚೆ ಹೋಗಿರ್ತೀನಿ ನೋಡಿ, ಟ್ರಿಪ್ ಹೋಗಿರ್ತೀನಿ. ಅಪ್ಲೋಡ್ ಮಾಡು ನನ್ನ ಸ್ಕ್ರಿಪ್ಟ್. ಬಾಯ್ ಸಂಧ್ಯಾ, ಚೆನ್ನಾಗಿ ಬರೀ. ಆಲ್ ದ ಬೆಸ್ಟ್. ಇದು ನನ್ನ ಮಧ್ಯಾಹ್ನದ ಊಟ, ಜೀರಾ ರೈಸ್ ಆ್ಯಂಡ್ ಅದರ ಜೊತೆ ಉಪ್ಪಿನಕಾಯಿ, ಆ್ಯಂಡ್ ಇಟ್ ವಾಸ್ ಸೋ ಯಮಿ. ಆ್ಯಂಡ್ ಪಾಪು ಆಟಾಡ್ತಾ ಇತ್ತು. ನನ್ನ ಈವ್ನಿಂಗ್ ಕಾಫಿ ಇಟ್ ವೆಂಟ್ ಲೈಕ್ ದಿಸ್. ಈ ಲೈಫಲ್ಲಿ ಪರ್ಫೆಕ್ಟಾಗಿರಬಾರ್ದು ಗೈಸ್, ಇಂಪರ್ಫೆಕ್ಟಾಗೂ ಇರಬೇಕು. ಇಟ್ ವಾಸ್ ಸೋ ಯಮ್. My baby is going to reach a new milestone. ಹೆಂಗೆ ಬರ್ದೆ ಸಂಧ್ಯಾ ಎಕ್ಸಾಮ್? ಸೂಪರ್. ನಾನು ಏನೇನು ಕ್ವಶನ್ ಓದಿದ್ನೋ ಅದೆಲ್ಲಾನು ಬಂದಿರಲಿಲ್ಲ. ಏನೇನು ಓದಿದ್ನೋ ಎಲ್ಲ ಬೇರೆ ಕ್ವಶನ್ಗೆ ಎಲ್ಲ ಆನ್ಸರ್ ಬರ್ಬಿಟ್ಟು ಬಂದಿದ್ದೀನಿ. ಏನೇನು ಓದಿದ್ನೋ ಆನ್ಸರ್ ಎಲ್ಲ ಬೇರೆ ಕ್ವಶನ್ಗೆ ಬರ್ಬಿಟ್ಟು ಬಂದಿದ್ದೀನಿ. ಅಟ್ಲೀಸ್ಟ್ ಒಂದೊಂದು ಮಾರ್ಕ್ಸ್ ಆದ್ರೂ ಕೊಟ್ಬಿಟ್ಟು ಪಾಸ್ ಮಾಡಲಿ ಅಂತ. ಎಷ್ಟು ಪೇಜ್ ಬರ್ದಿದ್ಯಾ? 20. ಪಾಸ್ ಮಾಡಿಲ್ಲ ಅಂದರೆ ಮೆಟ್ರಿಕ್ಸ್ ಸಿಕ್ಬಿಡ್ತೀನಿ ಬರೋದಲ್ಲ. ಕಷ್ಟಪಟ್ಟು ಅದು ನೆನ್ಸ್ಕೊಂಡು ಓದಿರೋದೆಲ್ಲ ನೆನ್ಸ್ಕೊಂಡು ಬರ್ತಿದ್ದೀನಿ. ಚೌಡೇಶ್ವರ ಆ್ಯಂಡ್ ನಮ್ಮ ವಟಾರದಲ್ಲಂತೂ ಯಾವಾಗಲೂ ಗಿಜಿ ಗಿಜಿ ಅಂತಲೇ ಇರ್ತಾರೆ. ಆ್ಯಂಡ್ ದಿಸ್ ವಾಸ್ ದ ವೆದರ್ ಆ್ಯಂಡ್ ಜೊತೆಲಿ ಕಾಫಿ. ಇಟ್ ವಾಸ್ ಆಸಮ್. Yes. And guys, finally it's going to rain. ಮಳೆ ಬರುವ ಹಾಗಿದೆ. Okay, and thank you for watching my vlog, and I'm so happy till here ನೀವು ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಎಸ್, ಸ್ಟಾರ್ಟ್ ಆಗೋಯ್ತು ಮಳೆ. ಓಕೆ ಗಾಯ್ಸ್, ಬಾಯ್ ಬಾಯ್. ಸಿ ಯು.